ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಒಂದು ಸಂಡೇ ವಿಡಿಯೋ. ಹಾಗೆ ಬೆಳಿಗ್ಗೆದ್ದು ನಾರ್ಮಲ್ ಡೇ ಥರ ಬಿಸಿನೀರೆಲ್ಲ ಕುಡ್ಕೊಂಡು ಕುಡಿತಾ ಇದ್ದೆ. ಇನ್ನೂ ಕುಡ್ದು ಆಗಿರಲಿಲ್ಲ, ಕುಡಿತಾ ಇದ್ದೆ. ಅಷ್ಟೊತ್ತಿಗೆ ಮೋಹನ್ ಮಾಮ ನನ್ನನ್ನು ಕರೆದ್ರು. ಬೆಕ್ಕು ಬಂದಿದೆ ಬಾ ಅಂತೇಳಿ. ಸುಮಾರು ದಿನ ಆಗಿದೆ, ಎಷ್ಟು ದಿನ ಆಗಿದೆ ಅಂತ ನನಗೂ ನೆನಪಿಲ್ಲ. ಸುಮಾರು ಒಂದು 20 ಡೇಸ್ ಮೇಲಾಗಿದೆ ಅನ್ಕೋತೀನಿ. ಅಷ್ಟು ದಿನದಿಂದ ಇದು ಬಂದಿರಲಿಲ್ಲ. ಅಂದರೆ ಕಾಲು ಅದಕ್ಕೇನೋ ಒಂದು ಇವಾಗ ಕೈ ಏನಾದರೂ ಮುರ್ಕೊಂಡ್ರೆ ಹಳ್ಳಿಗಳಲ್ಲಿ ನೋಡ್ಬೋದು, ಪಟ್ಟಿ ಅಂತೇಳಿ ಕಟ್ತಾರೆ. ಅಂದರೆ ಒಂದು ಏನಾಗ್ತಾರೆ, ಒಂದು ಕಡ್ಡಿಗಳು ಏನೋ ಹಾಕಿ ಕಟ್ಟಿರ್ತಾರೆ. ಅದು ಕೈ ಮುರಿದೋಗಿರೋದು ಅಥವಾ ಕಾಲು ಮುರಿದೋಗ್ಬಿಟ್ರೆ ಆ ಥರ ಸರಿ ಹೋಗಲಿ ಅಂತೇಳಿ. ಅದೇ ಥರನೇ ಇವರು ಪಕ್ಕದ ಮನೆಯವರೊಬ್ಬರು ಇದ್ದಾರೆ, ಅವ್ರಿಗೂ ಬೆಕ್ಕಂದರೆ ತುಂಬಾ ಇಷ್ಟ. ಆಮೇಲೆ ಅವ್ರು ಬಂದ್ಬಿಟ್ಟು ಈ ಬೆಕ್ಕು ಮರಿನೇ ಎತ್ಕೊಂಡು ಹೋಗಿದ್ರು. ಅಂದರೆ ಈ ಥರ ಆಗಿದೆ ಅಂತ ನಾನು ಅವ್ರಿಗೆ ಹೇಳಿದ್ದೆ. ಅದಕ್ಕೆ ಅವ್ರು ಬಂದು ಎತ್ಕೊಂಡು ಹೋಗ್ಬಿಟ್ಟು ಆಮೇಲೆ ಡಾಕ್ಟ್ರಿಗೆ ಫೋನ್ ಮಾಡಿ ಅವರು ಮನೆಗೆ ಬಂದುಬಿಟ್ಟು ಚೆಕ್ ಮಾಡಿ ನೋಡಿದಾಗ ಅದು ಬೋನ್ ಏನಾಗಿದೆ, ಅದು ಒಂಥರ ಫುಲ್ಲು ಒಂಥರ ಯಾರೋ ಹೊಡೆದಿರೋದು, ಅದು ಆ ಥರ ಪುಡಿ ಪುಡಿ ಆಗಿಬಿಟ್ಟಿದೆ ಮೂಳೆ. ಅದು ಚೆನ್ನಾಗಿ ರೆಸ್ಟ್ ಮಾಡಬೇಕು ಅಂತೇಳಿ ಅದಕ್ಕೆ ಪಟ್ಟಿ ಅದೇನೋ ಕಟ್ತಾರೆ ನೋಡಿ ಕಾಲಿಗೆ, ಅದು ಸರಿ ಹೋಗಬೇಕು ಅಂತ ಆ ಥರ ಕಟ್ಬಿಟ್ಟು ಅದಕ್ಕೆ ಸಿರಪ್ಪು, ಟ್ಯಾಬ್ಲೆಟು ಅದೆಲ್ಲ ಕೊಟ್ಟು ಹೋಗಿದ್ರಂತೆ. ನಾನು ಒಂದಿನ ಫೋನ್ ಮಾಡಿ ಅವ್ರನ್ನ ವಿಚಾರಿಸಿದಾಗ ಅವರು ಇದೆಲ್ಲ ಹೇಳಿದ್ರು, ಈ ಥರ ಎಲ್ಲ ಆಗಿದೆ, ಇವಾಗ ಸ್ವಲ್ಪ ಸ್ವಲ್ಪ ಓಡಾಡ್ತಿದೆ ಅಂತ ಹೇಳಿದರು. ಅದಾದಮೇಲೆ ಅವರು ಅದು ಬರ್ತಿರ್ಲಿಲ್ಲ ಈ ಕಡೆಗೆ. ಫಸ್ಟ್ ಟೈಮ್ ಅವತ್ತು ಬಂತಲ್ಲ, ಆವಾಗ ಕಿರ್ಚ್ಕೊತಾಯಿತ್ತು. ಅಂದರೆ ಏನಂದರೆ ನಮ್ಮ ಹಿಂದೆಯೇ ಸುತ್ತುತ್ತೆ. ನಾವೇನಾದರೂ ಕೆಳಗಡೆ ಇದ್ದರೆ ನಮ್ಮ ಹಿಂದೆಯೇ ಸುತ್ತುತ್ತಾ ಇರುತ್ತೆ. ನಮಗೇನಂದರೆ ನಮ್ಮನ್ನೇ ನಾವು ಓಡಾಡ್ತಾ ಇರ್ತೀವಿ ಅಂದ್ಕೊಳ್ಳಿ, ಆವಾಗ ಮಧ್ಯೆ ಬಂದುಬಿಟ್ಟು ಕಾಲು ಮಧ್ಯೆ ಬಂದ್ಬಿಡೋದು. ಅಂದರೆ ಅದಕ್ಕೆ ಫುಲ್ಲು ಆಟ. ಅದು ಬಂದ್ಬಿಟ್ಟು ಏನು ಮಾಡುತ್ತೆ, ಕಾಲು ಮಧ್ಯೆ ಬಂದ್ಬಿಡುತ್ತೆ ಆಟ ಆಡಿಕೊಂಡು. ಆವಾಗ ನಾವು ಬಿದ್ದುಬಿಡ್ತೀವಿ. ಆ ಥರ ಆಟಗಳು ಆಡೋದು ಬೆಕ್ಕುಗಳು. ಇದು ಅಷ್ಟೇ, ಮರಿ ಇರೋದ್ರಿಂದ ಫುಲ್ಲು ಆ್ಯಕ್ಟಿವ್ ಆಗಿ ಕಾಲ ಹತ್ರ ಬರೋದು, ಮಧ್ಯ ಓಡಿ ಬರೋದು, ಈ ಥರ ಎಲ್ಲ ಮಾಡ್ತಾಯಿತ್ತು. ಇವಾಗ ಕಾಲು ಸರಿಯಾಗಿದೆ, ನಡೆಯುತ್ತೆ. ಆದ್ರೂ ಬೇರೆ ಅಂದರೆ ಏನಂದರೆ ಸ್ವಲ್ಪ ಯಾವ ಥರ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅಂದರೆ ಕರೆಕ್ಟಾಗಿ ನಾರ್ಮಲಾಗಿ ಕಾಲು ಹಾಕ್ಕೊಂಡು ಓಡಾಡುತ್ತಲ್ಲ ಆ ಥರ ಇಲ್ಲ. ಸ್ವಲ್ಪ ಒಂದು ಕಾಲಿಂದೆ ಒಂದು ಹಿಂದೆ ಬರುತ್ತೆ ಕಾಲು. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ. ಇನ್ನೊಂದು ಸರಿ ಯಾವಾಗಲಾದ್ರೂ ಬಂದಾಗ ನಿಧಾನಕ್ಕೆ ಅಬ್ಸರ್ವ್ ಮಾಡಿದ್ರೆ ಅಷ್ಟೇ ಅದು ಗೊತ್ತಾಗೋದಿಲ್ಲ, ಅಂದರೆ ಅಷ್ಟು ಗೊತ್ತಾಗಲ್ಲ. ಆ ಥರ ಹಿಂದೆ ಬರುತ್ತೆ ಕಾಲು, ಅಷ್ಟು ಸ್ಟ್ರೈಟಾಗಿ ಬರಲ್ಲ. ಓಕೆ, ಸ್ವಲ್ಪ ಓಡಾಡೋ ಥರ ಆಗಿದೆ. ಆದರೆ ಏನಂದರೆ ಅದು ಕೂಡ ಗಂಡು ಬೇಕಾಗಿರೋದ್ರಿಂದ, ನಮಗೂ ಗಂಡು ಬೇಕಾಗಿರೋದ್ರಿಂದ ಅದೇನು ಮಾಡುತ್ತೆ, ಕಚ್ಚೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಭಯ. ಒಂದೊಂದು ಸರಿ ಆದ್ರೂ ಓಡಿಸ್ಕೊಂಡು ಹೋಗುತ್ತೆ. ಆವಾಗ ಎಲ್ಲಿ ಕಚ್ಬಿಡುತ್ತೋ ಅಂತ ಭಯ ಆಗುತ್ತೆ ಅಷ್ಟೇ. ಅದು ಡೈಲಿ ಏನು ಮಾಡುತ್ತೆ ಅಂದರೆ ಬೆಳಿಗ್ಗೆ ಮಾತ್ರ ಬರೋದು. ಮೋಹನ್ ಮಾಮ ವಾಕಿಂಗ್ ಹೋಗ್ತಾರೆ ನೋಡಿ, ಆ ಟೈಮಲ್ಲಿ ಬಂದು ಹೊರ್ಟೋಗ್ಬಿಡುತ್ತೆ, ಮತ್ತೆ ಬರಲ್ಲ. ಮೊದಲು ಇಲ್ಲೇ ಇರ್ತಾಯಿತ್ತು, ಯಾವಾಗಲೂ ಓಡಾಡ್ಕೊಂಡು ಇಲ್ಲೇ ಇರ್ತಾಯಿತ್ತು. ಇವಾಗ ಇಲ್ಲಿಲ್ಲ, ಬೆಳಗ್ಗೆ ಟೈಮ್ ಬರುತ್ತೆ ಹೋಗುತ್ತೆ ಆ ಥರ. ಆಮೇಲೆ ನಾನು ಅದಕ್ಕೆ ಫುಡ್ಡೆಲ್ಲ ಹಾಕ್ಬಿಟ್ಟು ಕರ್ಕೊಂಡೋಗಿ ಅದನ್ನು ಕಾಂಪೌಂಡ್ ಮೇಲೆ ಬಿಟ್ಟು ಬಂದೆ. ಯಾಕೆಂದರೆ ಕಾಂಪೌಂಡ್ ನೆಗೆಯೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಅದಕ್ಕೆ ಕಾಂಪೌಂಡ್ ಮೇಲೆ ಬಿಟ್ಬಿಟ್ಟು ಆಮೇಲೆ ನಾನು ಬಂದಿದ್ದು. ಇಲ್ಲ, ಅದು ಓಡಾಡುತ್ತೆ, ಕಾಂಪೌಂಡೆಲ್ಲ ನೆಗೆಯುತ್ತೆ, ಪೇಯ್ನ್ ಎಲ್ಲ ಏನಿಲ್ಲ. ಅದು ಸ್ಟ್ರೈಟ್ ಹಾಕೋಕ್ಕಾಗಲ್ಲ ಅಷ್ಟೇ ಕಾಲು. ಓಕೆ, ನಾನು ಅಲ್ಲಿಂದ ಬಂದು ಬೆಡ್ ಏನಿದೆ ಅದರದ್ದು ಬೆಡ್ಶೀಟೆಲ್ಲ ತೆಗೆದ್ಬಿಟ್ಟು, ಮತ್ತು ಅದಕ್ಕೆ ಒಂದು ಏನು ಹೇಳ್ತಾರೆ ಇದಕ್ಕೆ, ದಿವಾನ್ ಕಾಟಿಗೆ ವಾಟರ್ ಪ್ರೂಫ್ದು ಬೆಡ್ ಕವರ್ ಹಾಕಿದೆ ನೋಡಿ, ಅದ್ರದ್ದು ಕವರೆಲ್ಲ ತೆಗೆದಿದೆ. ಅಂದರೆ ಅದನ್ನೇನು ವಾಷಿಂಗ್ ಮಿಷಿನ್ಗೇನು ಹಾಕೋ ಅವಶ್ಯಕತೆ ಇಲ್ಲ, ಏಕೆಂದರೆ ತುಂಬ ಸಾಫ್ಟ್ ಇರೋದ್ರಿಂದ. ಸ್ವಲ್ಪ ಹೊತ್ತು ಅದನ್ನು ನೆನೆಸ್ಬಿಟ್ಟು ಜಾಲ್ಸಾಕ್ಬಿಟ್ರೂ ಆಗುತ್ತೆ. ಇಲ್ಲಾಂದರೆ ಕೈಯಲ್ಲಿ ಬ್ರಷ್ ಎಲ್ಲ ಮಾಡೋಕ್ಕೋದ್ರೆ ಅದು ರಬ್ಬರ್ ಇರುತ್ತೆ ನೋಡಿ, ಅದೆಲ್ಲ ಹೋಗ್ಬಿಟ್ರೆ ಮತ್ತೆ ಅದು ನೀರೆಲ್ಲ ಬೆಡ್ಡಿಗೆ ಏನಾದರೂ ಆದರೆ ಅದ್ರ ಮೂಲಕ ಹೋಗ್ಬಿಡುತ್ತೆ. ಅದಕ್ಕೆ ಆದಷ್ಟು ಜಾಲಿಸ್ಬಿಟ್ಟು ಹಾಕೋದು ಬೆಸ್ಟು ಅಂತ ನನ್ನ ಪ್ರಕಾರ. ಅದಕ್ಕೆ ಅದನ್ನು ನೆನೆಸಿದ್ದೀನಿ. ನೆನೆಸ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಅದನ್ನು ಜಾಲಿಸ್ಬಿಟ್ಟು ಹಾಕೋಣ ಅಂತೇಳಿ ಅಷ್ಟೇ. ಓಕೆ, ಅದಾದಮೇಲೆ ಇನ್ನು ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ತಿಂಡಿ ಬಂದು ಏನು ಮಾಡೋದು ಅಂತ ಗೊತ್ತಿಲ್ಲ. ಆಮೇಲೆ ನಾನು ಅಂದ್ಕೊಂಡೆ ಅವಲಕ್ಕಿ ಮಾಡೋಣ ಅಂತೇಳಿ. ಏಕೆಂದರೆ ಬೇರೆ ದಿನ ಕಾಲೇಜಿಗೆ ಹೋಗೋ ಟೈಮಲ್ಲಿ ಅವಲಕ್ಕಿ ಎಲ್ಲ ಮಾಡಿದ್ರೆ ಬಾಕ್ಸಿಗೆಲ್ಲ ತೊಗೊಂಡೋಗೋಕ್ಕಾಗಲ್ಲ. ಏಕೆಂದರೆ ಅದು ಡ್ರೈ ಆದಷ್ಟು ಒಂಥರ ತಿನ್ನೋಕ್ಕೆ ಕಷ್ಟ ಆಗುತ್ತೆ.
ಅದಕ್ಕೆ ಮನೇಲಿರುವಂಥ ದಿನ ಅಂದರೆ ರಜಾ ದಿನದಲ್ಲಿ ಮಾತ್ರ ಅವಲಕ್ಕಿ ಎಲ್ಲ ಮಾಡೋದು. ಅದಕ್ಕೆ ಇವತ್ತು ಅವಲಕ್ಕಿನೇ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಆಮೇಲೆ ಕೌಶಿ ಎಲ್ಲ ಎದ್ದ ಮೇಲೆ ಇವತ್ತು ಏನದು ಅದು ಸೂತಕದ್ದು ಲಾಸ್ಟ್ ದಿನ ಅಂದರೆ 10ನೇ ದಿನ ಇವತ್ತು. ಅದಕ್ಕೆ ಇನ್ನು ಬೆಡ್ಶೀಟು ಅದೆಲ್ಲ ಕೌಶಿದೆಲ್ಲ ವಾಶ್ ಮಾಡೆಲ್ಲ ಹಾಕಿದ್ದೀನಿ ಬೆಳಿಗ್ಗೆನೆ. ಇದು ಇನ್ನೂ ಇರೋದು ನಮ್ಮ ದೊಡ್ಡ ಬೆಡ್ಶೀಟು, ಅದನ್ನು ವಾಶ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ. ಇವಾಗ ಕೌಶಿ ಹೇಗೆ ನೀರಲ್ಲಿ ಅದನ್ನು ನೆನೆಸ್ಬಿಟ್ಟು ಸ್ವಲ್ಪ ಹೊತ್ತು ಬಿಡಬೇಕು. ಇವಾಗ ಅವನು ನೆನೆಸಿದ್ದಾನೆ ಅಷ್ಟೇ, ಕಾಲಲ್ಲಿ ಹಾಕಿನೇ ತುಳಿಬೇಕು. ಅದನ್ನು ಮಿಷಿನ್ಗೆ ಆಗುತ್ತೆ, ಆದರೆ ನಾನೇ 1-2 ಸರಿ ಹಾಕಿದ್ದೆ. ಅದಾದಮೇಲೆ ಬೇಡ, ಈ ಥರನೇ ವಾಶ್ ಮಾಡ್ಕೊಳ್ಳೋಣ, ಏಕೆಂದರೆ ಮಿಷಿನೆಲ್ಲ ಹಾಳಾಗ್ಬಿಟ್ರೆ ಅಂಥೇಳಿ ಈ ರೀತಿಯೇ ವಾಶ್ ಮಾಡೋದು. ಅದಕ್ಕೆ ಅವನಿಗೆ ಹೇಳಿದ್ದೆ ನೆನೆಸು ಅಂತೇಳಿ. ನಾನು ಸರ್ಪು ಎಲ್ಲ ಹಾಕ್ಬಿಟ್ಟು ನೀರೆಲ್ಲ ಬಿಟ್ಟಿದ್ದೆ. ಆಮೇಲೆ ಬೆಡ್ಶೀಟೆಲ್ಲ ತೊಗೊಂಡೋಗಿ ಹಾಕ್ಬಿಟ್ಟು ಅವ್ನು ಕಾಲಲ್ಲಿ ತುಳಿತಾ ಇದ್ದಾನೆ. ಸ್ವಲ್ಪ ಹೊತ್ತು ಅದೇ ಥರ 1 ಅವರ್ ಆದರೂ ಬಿಡೋಣ ಅಂಥೇಳಿ. ವರ್ಷಕ್ಕೆ 2-3 ಸರಿ ಅಷ್ಟೇ ಅದನ್ನು ವಾಶ್ ಮಾಡೋದು, ಇಲ್ಲಾಂದರೆ ವಾಶ್ ಮಾಡಲ್ಲ. ಅದು ಸ್ವಲ್ಪ ಕಷ್ಟ. ಇನ್ನೇನೇನು ಸಮ್ಮರ್ ಬಂತು ಅಂದರೆ ಅದನ್ನ ತೆಗೆದು ಎತ್ತಿಡೋದು. ಇವಾಗ ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ಯೂಸ್ ಮಾಡ್ತೀವಿ ಅಷ್ಟೇ. ಓಕೆ, ಅದಕ್ಕೆ ಅವನಿಗೆ ಅದು ಕೊಟ್ಟಿದ್ದೆ, ಅವ್ನು ನೆನೆಸಿದ್ದಾನೆ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಬಂದುಬಿಟ್ಟು ಬೆಡ್ ಕವರೆಲ್ಲ ತೆಗೆದ್ಬಿಟ್ಟು ಅದನ್ನು ಕೂಡ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂಥೇಳಿ ಬಂದಿದ್ದೀನಿ. ಹಾಗೆ ಇದೆಲ್ಲ ಸ್ವಲ್ಪ ಎತ್ತಿ ಎಲ್ಲ ಕ್ಲೀನ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಹಾಗೆ ಅದ್ರ ಜೊತೆಗೆ ಅವರಿಗೆ ಈ ಬೆಡ್ಡೆಲ್ಲ ಹೊಲಿಬೇಕಾದ್ರೆ ನಾನು ಎಷ್ಟು ಒಂದು 10 kg ಒಳಗಡೆ ಹಾಕಿ ಅಂತ ಹೇಳಿದೆ. ಅಂದರೆ 10 kg ಇದ್ದರೆ ಸಾಕು, ಏಕೆಂದರೆ ಯಾರಾದರೂ ಬಂದಾಗ ಅದನ್ನ ಎತ್ತಿ ಹಾಸ್ಬೇಕು ಮತ್ತು ಎತ್ಕೊಬಂದು ಮಡ್ಗೋಕ್ಕೆ ಈಸಿಯಾಗಿರಬೇಕು ಅಂಥೇಳಿ ಆ ಥರ ಹೇಳಿದ್ದೆ. ಆದ್ರೂ ಅವರು ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟಿದ್ದಾರೆ. ನನ್ನ ಪ್ರಕಾರ ಒಂದು 12-13 kg ಮೇಲೇ ಇದೆ ಅಂತ ಅನ್ನಿಸ್ತಾ ಇದೆ, ಏಕೆಂದರೆ ಅದು ಎತ್ತುವಾಗ ನಮಗೆ ಗೊತ್ತಾಗುತ್ತೆ ವೆಯ್ಟು ಆ ಥರ ಇದೆ. ಮೋನ್ಮಮ್ಮ ಹೇಳ್ತಿದ್ರು 10 kgನೂ ಬೇಡ, ಒಂದು 6-7 kg ಸಾಕು ಅಂತೇಳಿ. ನಾನು ಒಂದು 10 kgನಾರು ಇರಲಿ ಅಂದರೆ ಇವರು 10 kgಗಿನ್ನ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ ಇವಾಗ. ಅದಕ್ಕೆ ಹೇಗಿದ್ರು ಆವತ್ತು ಬೆಡ್ ಹಾಕಿದಾಗ ಸ್ವಲ್ಪ ಗುಡಿಸಿದ್ದೆ ಅಷ್ಟೇ, ಅದಾದಮೇಲೆ ಮತ್ತೆ ಗುಡಿಸಿರಲಿಲ್ಲ. ಇವಾಗ ಮತ್ತೆ ಒಂದು ಸರಿ ಗುಡಿಸ್ಬಿಟ್ಟು ಎಲ್ಲ ಒದ್ಬಿಟ್ಟು ಮತ್ತೆ ಬೇರೆದು ಬೆಡ್ ಸ್ಪ್ರೆಡ್ಡೆಲ್ಲ ಹಾಸ್ಬಿಡೋಣ ಅಂಥೇಳಿ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ಒಂದು ಕೈಯಲ್ಲಂತೂ ಎತ್ತಕ್ಕಾಗಲ್ಲ ಹಾಸಿಗೆನ, ಕೈ ನೋವು ಬರುತ್ತೆ. 2 ಕೈನ ಯೂಸ್ ಮಾಡಲೇಬೇಕು, ಯಾಕೆಂದರೆ ಅಷ್ಟು ಒತ್ತಿ ಹಾಕ್ಬಿಟ್ಟಿದ್ದಾರೆ ಅದರಿಂದ. ಓಕೆ, ಹಾಗೆ ಇದೆಲ್ಲ ಗುಡಿಸ್ಬಿಟ್ಟು ಇದೆಲ್ಲ ಹಾಸ್ಬಿಟ್ಟು ಆಮೇಲೆ ಅವಲಕ್ಕಿ ಎಲ್ಲ ಮಾಡೋಣ ಅಂಥೇಳಿ. ಬಿಸಿ ಬಿಸಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅವಲಕ್ಕಿ ಅಂತೇಳಿ ಈ ರೀತಿ ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗೆ ನಾನು ಈ ಬೆಡ್ಡು ಹೊಲಿಸಿದ್ದೀವಿ ನೋಡಿ, ಈ ಬೆಡ್ಡಿಗೆ ನಾನು 4,000 ರೂಪಾಯಿ ಕೊಟ್ವಿ. ಇವಾಗ ಹೊಲಿಸಿದಾಗ 4,000 ರೂಪಾಯಿ ಅಂದರೆ ಬಟ್ಟೆ ಮತ್ತು ಹೊಲಿಯೋದಕ್ಕೆಲ್ಲ ಸೇರಿ 4,000 ರೂಪಾಯಿ. ಹತ್ತಿ ಮಾತ್ರ ನಮ್ಮದು, ಬಟ್ಟೆ ಮತ್ತು ಹೊಲಿಯೋದಕ್ಕೆ 4,000 ರೂಪಾಯಿ ಕೊಟ್ಟಿರೋದು. ನಾನು ಈ ಹಳೆ ಬೆಡ್ ಏನಿತ್ತು ಆ ಬೆಡ್ಡನ್ನು ಹೊಲಿಸ್ದಾಗ ನಾವು ಊರಲ್ಲಿ ಹೊಲಿಸಿದ್ದು, ಅದು ಅವ್ರದ್ದೇ ಖರ್ಚಿದ್ದಿದ್ದು. ಅಂದರೆ ಹತ್ತಿ ಬಟ್ಟೆ ಎಲ್ಲ ಅವ್ರದ್ದೇ ಇತ್ತು. ಆವಾಗ ಎಷ್ಟು ಗೊತ್ತಾ ರೇಟು, ಬರೀ 2,000-2,500 ರೂಪಾಯಿ ಅಷ್ಟೇ ಅವ್ರು ತೊಗೊಂಡಿರೋದು. ಅದೇ ಇದು ಬೆಡ್ನ ತೆಗೆದು ಮತ್ತು ಹೊಲಿಯೋದಕ್ಕೆ 4,000 ರೂಪಾಯಿ ತೊಗೊಂಡಿದ್ದಾರೆ. ಏಕೆಂದರೆ ಹತ್ತಿ ನಮ್ಮದೇ, ಬಟ್ಟೆ ಮತ್ತು ಹೊಲಿಯೋದಕ್ಕೆ 4,000 ರೂಪಾಯಿ ತೊಗೊಂಡಿದ್ದಾರೆ. ಫಸ್ಟ್ ಅವರು 5,000 ರೂಪಾಯಿ ಕೇಳಿದರು. ನಾನು ಒಂದು 3,000 ರೂಪಾಯಿಗೆ ಅಷ್ಟೇ ಒಪ್ಕೊಂಡಿದ್ದು. ಆಮೇಲೆ ಅವರು ಒಪ್ಪಲಿಲ್ಲ, ಇಲ್ಲ ಅಷ್ಟಾಗಲ್ಲ ಅಂತೆಲ್ಲ ಹೇಳಿದ್ರು. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಲಾಸ್ಟ್ ಇನ್ನು 4,000 ರೂಪಾಯಿ ಅಂತೇಳಿ ಕೊಟ್ಟಿದ್ದು. ನಾವು ಅದೇ ಯೋಚನೆ ಮಾಡ್ತಾಯಿದ್ವಿ, 2,500 ರೂಪಾಯಿ ಎಲ್ಲಿ, 4,000 ರೂಪಾಯಿ ಎಲ್ಲಿ ಅಂತ. ಅದಕ್ಕೆ ಅವರು, ಮೇಡಮ್ 2,500 ಅಂತ ಹೇಳ್ತಿದ್ದೀರಾ, ನೀವು ಹೊಲಿಸಿ ಎಷ್ಟು ವರ್ಷ ಆಗಿದೆ, ಇವಾಗ ಅದೇ ರೇಟ್ ಇಲ್ವಲ್ಲ ಮೇಡಮ್ ಅಂತ ಹೇಳ್ತಾಯಿದ್ರು. ಆದ್ರೂ ಅವರು ಹತ್ತಿ ಬಟ್ಟೆ ಎಲ್ಲ ತಂದು ಹೊಲ್ದು ಕೊಟ್ಟರು 2,500. ಇವರು ಬರೀ ಬಟ್ಟೆ ಹೊಲಿಯೋದಕ್ಕೇ ಇಷ್ಟು ತೊಗೊಂಡ್ರಲ್ಲ ಅಂತ ಸ್ವಲ್ಪ ನನಗೆ ಬೇಜಾರಾಯ್ತಾಯಿತು. ಬರೀ ಒಂದು 3,000 ರೂಪಾಯಿ ಆಗಿದ್ರೂ ಓಕೆ ಅನ್ನಿಸ್ತಿತ್ತು. ಒಂದು 4,000 ರೂಪಾಯಿ ಕೊಟ್ಟಿದ್ದು ಒಂದು ಸ್ವಲ್ಪ ನನಗೆ ಬೇಜಾರಂತ ಅನ್ನಿಸ್ತಾಯಿತ್ತು. ಓಕೆ, ಅದಾದಮೇಲೆ ನೆಕ್ಸ್ಟು ತಿಂಡಿ ಎಲ್ಲ ತಿಂದ್ಕೊಂಡು ಅಷ್ಟೊತ್ತಿಗೆ ಬೆಡ್ಶೀಟ್ ಎಲ್ಲ ಚೆನ್ನಾಗಿ ನೆಂದಿತ್ತು. ಆಮೇಲೆ ಕೌಶಿಗೆ ಹೇಳಿದೆ, ನಲ್ಲಿಯಲ್ಲಿ ನೀರನ್ನ ಆನ್ ಮಾಡ್ಕೊಬಿಡೋದು. ಆನ್ ಮಾಡ್ಕೊಂಡಾದಮೇಲೆ
ಕಾಲಲ್ಲಿ ತುಳಿತಾ ಇರೋದು. ಅಂದರೆ ಕೆಳಗಡೆ ಬಟ್ಟೆನ ಮೇಲೆಗೆ ಹಾಕೋದು, ಮೇಲೆ ಬಟ್ಟೆನ ಕೆಳಗಡೆಗೆ ಹಾಕೋದು. ಅಂದರೆ ನಲ್ಲಿ ಮಾತ್ರ ಆನಲ್ಲೇ ಇರುತ್ತೆ. ಆ ರೀತಿ ಮಾಡಿಕೊಂಡು ಕಾಲಲ್ಲಿ ತುಳಿತಾ ಇದ್ದರೆ ಕೊಳೆ ಎಲ್ಲ, ಅಂದರೆ ಗಲೀಜು ನೀರು ಏನು ಬರ್ತಾ ಇರುತ್ತೆ ಅದೆಲ್ಲ ನಿಧಾನಕ್ಕೆ ಹೋಗ್ತಾ ಇರುತ್ತೆ. ನಲ್ಲಿ ಮಾತ್ರ ಆನಲ್ಲೇ ಇರಬೇಕು. ಅದು ಎಷ್ಟು ಕ್ಲಿಯರಾಗಿ ನೀರು ಚೆನ್ನಾಗಿದೆ, ಫ್ರೆಶ್ ಆಗಿದೆ ಅಂತ ಅನಿಸುತ್ತೆ, ಅಲ್ಲಿ ತನಕನೂ ಅದೇ ರೀತಿಯೇ ತುಳಿತಾ ಇರಬೇಕು. ಅದು ಯಾವಾಗ ಕ್ಲಿಯರಾಗಿ ಚೆನ್ನಾಗಿದೆ ಅಂತ ಅನಿಸುತ್ತೆ ಅಲ್ಲಿಗೆ ಕೊಳೆ ಎಲ್ಲ ಹೋಗಿದೆ ಅಂಥೇಳಿ ನಾವು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ ಒಗೆಯೋದು. ಆ ಥರ ಈಗ ಒಗೆದು ಎಲ್ಲ ಆಗಿತ್ತು. ಅದನ್ನು ತೆಗೆದು ಪಾತ್ರೆ ಎಲ್ಲ ತೊಳೆದಿರ್ತೀನಲ್ಲ, ಆ ತೂತುದು ಏನು ಹೇಳ್ತಾರೆ ಜಾರ್ಲಿನ ಅದರೊಳಗಡೆ ಹಾಕಿದ್ದೀನಿ. ಏಕೆಂದರೆ ಟೆರೆಸ್ ಮೇಲೆ ಎತ್ಕೊಂಡು ಹೋಗ್ಬೇಕಲ್ಲ, ಸ್ವಲ್ಪ ಕಷ್ಟ ಎತ್ಕೊಂಡು ಹೋಗೋದಕ್ಕೆ. ಅದರಲ್ಲಿ ಹಾಕಿಟ್ಬಿಟ್ರೆ ನೀರೆಲ್ಲ ಚೆನ್ನಾಗಿ ಸೋರುತ್ತೆ. ಚೆನ್ನಾಗಿ ಒಂದು ½1 ಅವರ್ ಟೈಮ್ ಕೊಟ್ಟರೆ ಎಲ್ಲ ನೀರೆಲ್ಲ ಹೋಗಿಬಿಡುತ್ತೆ. ಆಮೇಲೆ ಆರಾಮಾಗಿ ಎತ್ಕೊಂಡೋಗಿ ಒಣಗಾಕ್ಬೋದು. ಆ ಕ್ಷಣವೇ ಎತ್ಕೊಂಡು ಹೋಗ್ತೀನಿ ಅಂದರೆ ತುಂಬ ಕಷ್ಟ, ಎತ್ತೋದಕ್ಕೆ ಆಗಲ್ಲ, ಅಷ್ಟು ತೂಕ ಇರುತ್ತೆ. ಯಾಕೆಂದರೆ ನೀರೆಲ್ಲ ಕುಡ್ಕೊಂಡಿರುತ್ತಲ್ಲ, ಅದರಿಂದ ಸೋರಲಿ ಅಂತೇಳಿ ಆ ಥರ ಹಾಕಿಟ್ಟಿದ್ದೀವಿ. ಅದಾದಮೇಲೆ ಇದನ್ನು ಟಬ್ನ ತೊಗೊಂಡಿದ್ದೆ, ಅದನ್ನು ನೆನೆಸೋದಕ್ಕೆ ಬೆಡ್ಶೀಟ್ನ. ಇವಾಗ ಅದ್ರ ಪಾತ್ರೆಗಳನ್ನೆಲ್ಲ ಕೆಳಗಡೆ ಇಟ್ಟು ಮಾಡಿದ್ದೆ. ಇವಾಗ ಮತ್ತೆ ಅದು ಕೆಲಸ ಆಯ್ತಲ್ಲ, ಈಗ ಮತ್ತೆ ಆ ಪಾತ್ರೆಗಳನ್ನೆಲ್ಲ ತೆಗೆದು ಮತ್ತೆ ಅದರಲ್ಲೇ ತುಂಬಿಸ್ಬಿಟ್ಟು ಇಡ್ತಾ ಇದ್ದೀನಿ ಅಷ್ಟೇ. ಇವಾಗ ಬೆಡ್ಶೀಟೆಲ್ಲ ತೊಗೊಬಂದು ಮೇಲೆ ಒಣಗಾಕಿದ್ದೀವಿ. ಹಾಗೆ ಇದು ಸ್ವಲ್ಪ ಒಣಗಿದೆ, ಅಂದರೆ ಪಟ್ಟಿ ಇದೆ ನೋಡಿ, ಆ ಪಟ್ಟಿ ಜಾಗ ಒಣಗಿಲ್ಲ. ಇದನ್ನು ಅಷ್ಟೇ ಬೆಳಗ್ಗೆನೇ ತಂದು ಹಾಕಿದ್ದೆ. ಆ ಪಟ್ಟಿ ಜಾಗ ಒಣಗಿಲ್ಲ. ಅದಕ್ಕೆ ಇಲ್ಲಿ ಇನ್ನು ಸಂಜೆ ಆದಮೇಲೆ ಅಷ್ಟು ಬಿಸಿಲು ಬರಲ್ಲ, ಅದಕ್ಕೆ ಕೆಳಗಡೆ ತೊಗೊಂಡೋಗಿ ಒಣಗಾಕೋಣ ಅಂತ ಪ್ಲ್ಯಾನು ಮಾಡ್ತಾಯಿದ್ದೀವಿ. ನಿಂತ್ಕೊಂಡು ಇಬ್ಬರು ಮಾತಾಡ್ತಾಯಿದ್ವಿ, ಕೌಶಿ ನಾವಿಬ್ರು. ಇಲ್ಲೇ ಇರಲಿ, ನಾಳೆ ಹಾಕೋಣವಾ ಅದಕ್ಕೆ ಕವರು, ಸೇಫ್ಟಿ ಕವರ್ ಏನಿದೆ ಅದನ್ನು ಇಲ್ಲೇ ಇವಾಗಲೇ ಹಾಕೋಣವಾ ಅಂತ ಯೋಚನೆ ಮಾಡಿ ಮಾತಾಡ್ತಾಯಿದ್ವಿ. ಯಾಕೆಂದರೆ ಇಲ್ಲಿ ಇನ್ನೂ ಬಿಸಿಲು ಬರಲ್ಲ, ಇನ್ನು ನಾಳೆ ಬೆಳಗ್ಗೆ ತನಕನೂ ಬಿಸಿಲಿಗೆ ವೆಯ್ಟ್ ಮಾಡಬೇಕು. ಒಂದು ಸರಿ ಅಂದ್ಕೊಳ್ಳೋದು ಇಲ್ಲೇ ಇರಲಿ ಬಿಡು ನಾಳೆ ಹಾಕೋಣ ಅಂತ, ಒಂದು ಸರಿ ಅನ್ನೋದು ಬೆಕ್ಕಿದೆಯಲ್ಲ ಕಿತ್ತಾಕ್ಬಿಟ್ರೆ ಏನು ಮಾಡೋದು ಅಂತ ಒಂದು ಸರಿ ಅಂದ್ಕೊಳ್ಳೋದು. ಈ ಥರನೇ ಮಾತಾಡಿಕೊಂಡು ಆಮೇಲೆ ಕೆಳಗಡೆಗೆ ಎತ್ಕೊಬಂದ್ವಿ ಅದನ್ನು. ಟೈಮ್ ಬಂದು ಇವಾಗ 2:45. ಇವಾಗ ಎಲ್ಲ ಕೆಲಸ ಮುಗಿಸಿದ್ದೀನಿ. ಉಳಿದಿರೋದಂದರೆ ದೇವ್ರ ಮನೆ ಬಂದು, ಹಾಗೆ ಇದು ಕವರೆಲ್ಲ ತೊಗೊಂಡೋಗಿ ವಾಶ್ ಮಾಡಿ ಮೇಲೆ ಹಾಕಿದ್ದೀನಲ್ಲ, ಅದು ಡ್ರೈ ಆಗಿಲ್ಲ. ಅದಕ್ಕೆ ನಾಳೆ ಹಾಕಿದ್ರೆ ಆಯಿತು. ಇದನ್ನು ಹೀಗೆ ನಿಲ್ಲಿಸಿರ್ತೀನಿ. ಓಕೆ, ಯಾಕೆಂದರೆ ಕೆಳಗಡೆ ಇಟ್ಟರೆ ಬೆಕ್ಕು ಬಂದು ಉಗುರಲ್ಲಿ ಕೆರೀತಾ ಇರುತ್ತೆ, ಅದಕ್ಕೋಸ್ಕರ ಆಗಿಟ್ಟಿರೋದು. ಹಾಗೆ ಇನ್ನೊಂದಷ್ಟು ಬಟ್ಟೆಗಳುಂಟು. ಸದ್ಯಕ್ಕೆ ಇವತ್ತು ಅಷ್ಟು ಬಟ್ಟೆನ ವಾಶಿಗೆ ಹಾಕಿದ್ದೀನಿ, ಮಿಷಿನ್ಗೆ ವಾಶ್ ಮಾಡಿದ್ದೀನಿ. ಇನ್ನೊಂದಷ್ಟಿದೆ, ಇದು ನಾಳೆ ಅಲ್ಲ ಮಂಗಳವಾರದಿಂದ ಇದನ್ನೆಲ್ಲ ಮಿಷಿನ್ಗೆ ಹಾಕಿದ್ರೆ ಆಯಿತು. ಓಕೆ, ಇವಾಗ ಊಟ ಮಾಡಬೇಕು, ಹೋಗಿ ಮುದ್ದೆ ಮಾಡಬೇಕು. ಕೆಲಸ ಎಲ್ಲ ಮಾಡೋಣ, ಒಂಥರ ಸುಸ್ತಾಗ್ತಿದೆ. ಬೆಳಿಗ್ಗೆ ಅವಲಕ್ಕಿ ತಿಂದಿರೋದಲ್ವ, ಅವಲಕ್ಕಿ ಎಲ್ಲ ನಮಗೆ ಅಷ್ಟು ಸೆಟ್ ಆಗೋಲ್ಲ. ಬೇಕಾದ್ರೆ ಒಂದು ಮುದ್ದೆ ಕೊಟ್ಬಿಟ್ರೆ ಅದೊಂಥರ ಓಕೆ, ಚಪಾತಿನೂ ಓಕೆ. ಆದರೆ ಅವಲಕ್ಕಿ, ಉಪ್ಪಿಟ್ಟು ಇಷ್ಟೊತ್ತು ತನಕ, ಅದು 2:45, ಇನ್ನೊಂದು 10 ನಿಮಿಷ ಇದೆ 3 ಗಂಟೆಗೆ. 3 ಗಂಟೆ ತನಕ ಹೊಟ್ಟೆ ಫುಲ್ಲಾದಂಗೆ ಇರಬೇಕು. ಅಂದರೆ ಮುದ್ದೆ ಚಪಾತಿ ಬೆಸ್ಟು. ಈ ಉಪ್ಪಿಟ್ಟು ಇವೆಲ್ಲ ತಿಂದ್ರಂತೂ 12:30 1 ಗಂಟೆ ತನಕ ಅಷ್ಟೇ. ನಾನು ಎಲ್ಲ ಕೆಲಸ ಮಾಡಿದ್ನಲ್ಲ ಅಂತ ಹೇಳ್ಬಿಟ್ಟು ಒಂದು 10 ನಿಮಿಷ ರೆಸ್ಟ್ ಮಾಡೋಣ ಅಂತೇಳಿ ಕೂತ್ಕೊಂಡಿದ್ದೀನಿ. ಹಾಗೆ
ಕೌಶಿನೂ ಕೂಡ ಸ್ನಾನಕ್ಕೆ ಹೋಗಿದ್ದಾನೆ. ಅವ್ನು ಬರೋದ್ರೊಳಗಡೆ ಈಗ ಮುದ್ದೆ ಮಾಡಿಬಿಡ್ತೀನಿ. ಅವ್ನು ಬಂದಮೇಲೆ ಇಬ್ಬರು ಒಟ್ಟಿಗೆ ಊಟ ಮಾಡ್ತೀವಿ. ನಮ್ಮ ಗುಮ್ಮಿ ನೋಡಿ ನಿದ್ದೆ ಮಾಡ್ತಿದ್ದಾಳೆ. ಓಕೆ, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಬಂದು ಇವಾಗ 7 ಗಂಟೆ. ಹಾಗೆ ಬಿಗ್ ಬಾಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಬಿಗ್ ಬಾಸ್ ನೋಡ್ತಾ ಕೂತಿದ್ದೀವಿ. ಹಾಗೆ ಸ್ವಲ್ಪ ಲೇಟ್ ಆಯಿತು ಲೈವ್ ಎಲ್ಲ ಮಾಡಿ. ಆಮೇಲೆ ಬಟ್ಟೆ ಮಿಷಿನಿಗೆ ಬಟ್ಟೆ ಹಾಕಿದ್ದೆ, ತೊಗೊಂಡೋಗಿ ಒಣಗಾಕ್ಬಿಟ್ಟು ಇವಾಗ ಏನಂದರೆ ಚಪಾತಿ ಮಾಡಬೇಕು ಮತ್ತು ಕಾಫಿ ಮಾಡೋಣ ಅಂಥೇಳಿ ಕಾಫಿ ಮಾಡಿದೆ. ಕೌಶಿಗೂ ಕೂಡ ಹಾಲೆಲ್ಲ ಮಾಡಿಟ್ಟೆ. ಅದೇನಾಗಿದೆ ಅಂದರೆ ಹಾಲಿಗೆ ನಾನು ಸಕ್ಕರೆನೇ ಹಾಕಿಲ್ಲ. ಮತ್ತು ನಾನು ಕಾಫಿಗೂ ಕೂಡ ಸಕ್ಕರೆ ಹಾಕ್ಕೊಂಡಿಲ್ಲ. ಬಂದು ಕುಡಿತೀನಿ, ಫುಲ್ಲು ಸಪ್ಪೆ. ಆಮೇಲೆ ಸರಿ ಮತ್ತೆ ಏನು ಸಕ್ಕರೆ ಹಾಕಿ ಮತ್ತೆ ಏನು ಬಿಸಿ ಮಾಡೋದು ಅಂಥೇಳಿ ಮತ್ತೇನು ಬಿಸಿ ಮಾಡಲಿಲ್ಲ. ಓಕೆ, ಒಂದಿನ ಸಪ್ಪೆ ಕುಡಿದ್ರೆ ಏನಾಗಲ್ಲ ಅಂಥೇಳಿ ಸಪ್ಪೆಲ್ಲ ಕುಡಿದೆ. ಹಾಗೆ ಇದ್ರದ್ದು ಪ್ರೊಟೆಕ್ಟ್ ಕವರ್ ಏನಿದೆ ಇದನ್ನು ಇವಾಗ ಹಾಕಬೇಕು. ಏಕೆಂದರೆ ನಾನು ಅಂದ್ಕೊಂಡೆ ನಾಳೆಗೆ ಹಾಕೋಣ ಅಂಥೇಳಿ. ಇವಾಗ ಏನಾಗುತ್ತೆ ಅಂದರೆ ಬೆಕ್ಕಿರುತ್ತಲ್ವ, ಆವಾಗ ಅದು ಬಂದು ಉಗುರಲ್ಲಿ ಹಿಂಗೆ ಮಾಡಿದ್ರೆ ಅದು ಹೋಗ್ಬಿಡುತ್ತೆ. ಅದಕ್ಕೆ ಇವಾಗ ಹಾಕ್ಬಿಟ್ಟು ಇಟ್ಬಿಡೋಣ ಅಂದ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿದ್ದೀನಿ. ಒಣಗಿರಲಿಲ್ಲ, ಆಮೇಲೆ ತೊಗೊಬಂದು ಇಲ್ಲಿ ಮುಂದೆ ಹಾಕಿದೆ. ಮುಂದೆ ಅಂದರೆ ಸಂಜೆ ತನಕನೂ ಬಿಸಿಲಿರುತ್ತೆ ಇಲ್ಲಿ, ಏಕೆಂದರೆ ವೆಸ್ಟು ಫೇಸ್ ಆಗಿರೋದ್ರಿಂದ ಸಂಜೆ ತನಕನೂ ಬಿಸಿಲು ಬರುತ್ತೆ. ಅದಕ್ಕೆ ಈ ಕಡೆ ಮೇಲಿಂದ ತೊಗೊಬಂದು ಇಲ್ಲಿ ಹಾಕಿ ಒಣಗಿಸಿದ್ದೀನಿ. ಈ ಪ್ರೊಟೆಕ್ಟ್ ಕವರ್ನ ಇವಾಗ ನಾನು ಇದಕ್ಕೆ ಹಾಕ್ಬಿಟ್ಟು ಬಿಟ್ಟರೆ ಸರಿ. ಆಮೇಲೆ ಅದು ಏನು ಮಾಡಿದ್ರೂ ಓಕೆ, ಇಲ್ಲಾಂದರೆ ಉಗುರಲ್ಲಿ ಕಿತ್ತಾಕ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೆ. ಓಕೆ, ಬಿಗ್ ಬಾಸ್ ಎಲ್ಲರೂ ನೋಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ನೋಡ್ತಾ ಕೂತಿದ್ದೀನಿ. ಇವಾಗ ಅಡ್ವರ್ಟೈಸ್ ಬಂದಿದೆ, ಅದರಿಂದ ಅಷ್ಟೇ. ಓಕೆ ಫ್ರೆಂಡ್ಸು, ಮತ್ತೆ ನೀನು ವಿಡಿಯೋ ಮಾಡಲ್ಲ ಅನ್ಕೋತೀನಿ. ಇನ್ನು ನಾಳೆಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ, ನೋಡೋಣ. ಓಕೆ, ಲಾಸ್ಟು 11 o'clockವರೆಗೂ ನೋಡ್ತಿರ್ತೀವಿ. ಹಾಗೆ ನೋಡೋಣ ಹೆಂಗೆ ಹೋಗುತ್ತೆ, ಯಾರು ವಿನ್ ಆಗ್ತಾರೆ. ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ಅನ್ಕೋತೀನಿ ಗಿಲ್ಲಿನೇ ವಿನ್ ಅಂತೇಳಿ. ಆದ್ರೂ ಎಲ್ಲ ಒಂದು ಕಡೆ ಡೌಟ್ ಇರುತ್ತಲ್ವ, ಅದರಿಂದ. ಓಕೆ ಫ್ರೆಂಡ್ಸ್, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇವಾಗ ಟೈಮ್ ಬಂದು ಎಷ್ಟು ಗೊತ್ತಾ, 11:15 ನೀವು ನೋಡ್ತಿದ್ದೀರಾ. ಇನ್ನೊಂದು 10 minutes ಇದೆ 12 ಗಂಟೆಗೆ. ಇಷ್ಟೋ ತನಕ ಟಿ ವಿ ನೋಡಿದ್ದೀವಿ. ಓಕೆ, ವಿನ್ನರ್ ಯಾರು ಅಂತ ಗೊತ್ತಾಯ್ತು ಆವಾಗಲೇ. ಫೇಸ್ಬುಕ್ಕು ವಾಟ್ಸಪ್ಪಲ್ಲೆಲ್ಲ ಬರ್ತಾಯಿತ್ತು. ಆದ್ರೂ ಏನಿದೆ ಅದು, ಏನು ಹೇಳ್ತಾರೆ ಅದಕ್ಕೆ, ಟ್ರೋಫಿ ಕೊಡೋದೆಲ್ಲ ಇರುತ್ತಲ್ಲ, ಅದನ್ನು ನೋಡಬೇಕು ಅಂತಲೇ ಇಷ್ಟೋ ತನಕ ಕೂತಿದ್ದು. ಓಕೆ, ಖುಷಿಯಾಯಿತು, ಎಲ್ಲರಿಗೂ ಖುಷಿಯಾಗಿರುತ್ತೆ. ಇಲ್ಲಂತೂ ಎಲ್ಲೂ ಏನು ಸೌಂಡು ಇಲ್ಲ, ಪಟಾಕಿ ಸೌಂಡು ಅದು ಇದು ಏನಿಲ್ಲ. ನಾವಷ್ಟೇ ಸ್ವಲ್ಪ ಖುಷಿಯಾಯಿತು ಅಂತೇಳಿ ಮಲಗ್ತಾ ಇದ್ದೀವಿ ಅಷ್ಟೆ. ಓಕೆ, 3 ತಿಂಗಳು ಶ್ರಮ, 3 ತಿಂಗಳ ಮೇಲೆ ಆಗಿತ್ತು. ಅಷ್ಟು ಶ್ರಮದಿಂದ ಬಿಗ್ ಬಾಸ್ ಮನೇಲಿ ಇದ್ದರು. ಅಂದರೆ ಒಂದು ಮನೆ ಒಳಗಡೆ ಇರೋದು ಸ್ವಲ್ಪ ಕಷ್ಟನೇ. ಏಕೆಂದರೆ ಯಾರೂ ಇರಲ್ಲ ಅಲ್ಲಿ, ಯಾರ್ಯಾರು ಇರ್ತಾರೆ ಅವ್ರವ್ರನ್ನೇ ನೋಡಿಕೊಂಡು ನಾವು ಇರಬೇಕಂದ್ರೆ ಸ್ವಲ್ಪ ಕಷ್ಟನೇ, ತುಂಬಾ ಕಷ್ಟನೇ, ಸ್ವಲ್ಪ ಅಲ್ಲ. ಓಕೆ, ಆದರೂ ಇದಾರಲ್ಲ, ಅವ್ರವ್ರ ಮುಖಗಳನ್ನ ನೋಡಿಕೊಂಡು ಅವ್ರನ್ನೇ ಬೈಕೊಂಡು ಜಗಳ ಮಾಡಿಕೊಂಡು ಕಿತ್ತಾಡಿಕೊಂಡು ಕಾಲು ಎಳ್ಕೊಂಡು ತುಂಬ ಕಷ್ಟ ಇದೆ. ಓಕೆ, ಕೊನೆಗೂ ಎಲ್ಲರೂ ಅಂದ್ಕೊಂಡಿದ್ದಾಗೇ ಗಿಲ್ಲಿ ವಿನ್ನ ಇದ್ದಲ್ಲ, ಅದು ಫುಲ್ಲು ಖುಷಿ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಹಾಗೆ ಮೋಹನ್ ಮಾಮ ಊರಿಗೆ ಹೋಗಿದ್ದಾರೆ, ನಾನು ಮತ್ತು ಕೌಶಿ ಅಷ್ಟೇ ಇವಾಗ ನಿದ್ದೆ ಮಾಡೋದು. ಓಕೆ, ಮೋಹನ್ ಮಾಮ ಇದ್ದಿರೆ ಇಷ್ಟು ತನಕ, ಅಂದರೆ ವಿನ್ ಆಗಿದ್ದು ಬಂದು 11:30 ನಾವು ಇನ್ನೂ ನೋಡ್ತಾ ಕೂತಿದ್ವಿ. ಟೈಮ್ ಆಯಿತು, ನಾಳೆ ಆಫೀಸ್ ಇದೆ, ಬನ್ನಿ ಅಂತೆಲ್ಲ ಕರೀತಾಯಿದ್ದು. ನಾವಿಬ್ಬರೇ ಇರೋದ್ರಿಂದ ಫುಲ್ಲು ಟ್ರೋಫಿ ಕೊಡೋ ಗಂಟ ನೋಡ್ತಾ ಇದ್ವಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನಾನು ನಾಳೆ ಬೆಳಿಗ್ಗೆನೇ ಹೇಳಬೇಕು, ಅದರಿಂದ ಗುಡ್ ನೈಟ್, ಬಾಯ್.